ಈ ರೀತಿ ಎಷ್ಟೊಂದು ಸ್ವಚ್ಛವಾಗಿ ಇದು ಮಾಡ್ಕೊಂಡ್ ಬರ್ತೀವಿ ನಾವು. ಒಟ್ಟ ಇದ್ರೊಳಗೆ ಏನು ಕಸರು ಪಸರು ಏನಿಲ್ಲ, ಹಳ್ಳಿಲ್ಲ, ಏನೇ ಇರ್ತದೆ, ಹಳ್ಳ ಏನೇ ಇರೋದಿಲ್ಲ. ಯಾಕಂದ್ರೆ ನಾವು ಹತ್ತದ ಹಳೆ ಮ್ಯಾಗ ಹಚ್ಚಿಬಿಡ್ತೀವಿ. ಹೌದು 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 ನೋಡ್ರಿ, ಹತ್ತಿ ಆಗೈತ್ರಿ. ಈಗ ಶಿವೋಗ ಮಂದಿರಕ್ಕೆ ಈ ಗಟ್ಟಿಗಳನ್ನ ತಯಾರು ಮಾಡಕ್ಕೆ ಈ ಕುಳ್ಳನ್ನು ತರುವಂತಹ ಒಂದು ಸೇವಾ ಮಾಡ್ತೀವಿ. ಯಾಕೆ ಇದೊಂದು ಮನಸ್ಸಿನಲ್ಲಿ ನಿಮ್ಗೆ ಹೆಂಗೆ ಬಂತು, ಯಾವ ಥರ ನಿಮ್ಮದು ಸೇವೆ ಅಂತ ಇದೆ? ಅಂದರೆ ನಾನು ಪ್ರಾರಂಭದಲ್ಲಿ ರೀ ನಾನು ಒಂದು ಸ್ವಲ್ಪ ಏನಪ್ಪ ನನ್ನ ಹೆಸರು ಅದೆಲ್ಲ ಹೇಳ್ಕೊಂತೀನಿ. ನಾನು ವೀರೇಶ್ ಶಂಕರಪ್ಪ ನೇಗ್ಲಿ ಅಂತಂದು ಸಾವಯವ ಕೃಷಿಕ ಕೋಟುಂಬಿಸ್ಗಿ ಗದಗ ಜಿಲ್ಲಾ ಗದಗ ತಾಲೂಕಿನವನು. ನಮಗಿದು ಪ್ರಾರಂಭದಾಗ ಹೇಗೆ ಬಂತಂದ್ರೆ, ನಾನು ದೇಸಿ ಆಕಳ ಕಟ್ಟಿದೆ, ಅದ್ರ ಜೊತೆಗೆ ಜರ್ಸಿ ಆಕಳನ್ನು ಕಟ್ಟಿದ್ದೆ. ನಾನು ಹೊರಗೆಲ್ಲ ಕೆಲವು ಸಾವಯವ ಕೃಷಿ ಕಾರ್ಯಕ್ರಮ ಅಡ್ಡಾಡಕತ್ತಿದ್ದೆ. ನಾವು ಬೇರೆ ರಾಜ್ಯಕ್ಕೆ ಹೋಗಿದ್ದೆ. ಹೋದಾಗ ನಾನು ವಿಭೂತಿ ಧರಿಸ್ತಿದ್ದಿಲ್ಲ. ಧರಿಸಿದಾಗ ಅದ್ರದ್ದು ಒಂದು ಪ್ರೇರಣೆ ನೋಡಿ ಬೇರೆದವರು ಅದ್ರ ಬಗ್ಗೆ ಜಾಸ್ತಿ ಮಹತ್ವ ಕೊಟ್ಟು ನಮಗೆಲ್ಲ ಏನೋ ಒಂದು ಒಳ್ಳೆ ಇದು ಮಾಡಾಕಿದ್ರು. ಅವಾಗ ನನಗೇನು ಅನಿಸ್ತದೆ, ಇದು ಯಾಕಪ್ಪ ನಾವು ಅಲ್ಲೇ ತಯಾರು ಮಾಡಿ ಎಲ್ಲರಿಗೆ ಹಂಚಬಾರ್ದು ಅಂತಂದು ನನಗೊಂದು ಮನಸ್ಸಿನಲ್ಲಿ ಬಂತದೆ. ಬಂದಾಗ ನಾನು ಏನು ಮಾಡಿದೆ, ನಾನು ಅಲ್ಲೇ ನಮ್ಮ ಸಾವಯವ ಕೃಷಿ ನಿವಾಸದಾಗ ಒಂದು ವಿಭೂತಿ ಘಟಕ ಹಾಕ್ಬೇಕಂತ ನಂದು ಒಂದು ಮನಸ್ಸಿನಾಗ ಬಂದ್ರೆ ಅದನ್ನ ಯಾವ ರೀತಿ ತಯಾರು ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ನಾವೆಲ್ಲ ಅಡ್ಡಾಡಿ ತಿಳ್ಕೊಬೇಕಲ್ಲ. ಅವಾಗ ಶಿವಯೋಗ ಮಂದಿರಕ್ಕೆ ಬಂದು ಅಪ್ಪರನ್ನ ಭೇಟಿಯಾದೆ. ಹೀಗ್ರಿ ಬುದ್ಧಿ, ನಾನು ವಿಭೂತಿ ಘಟಕ ನನ್ನಲ್ಲೇ ಪ್ರಾರಂಭ ಮಾಡ್ಬೇಕಂತ ಮಾಡಿದೆ. ಮತ್ತು ಅದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತೊಗೊಂತೀನಿ ಅಂತಂದೆ. ನೀನು ನೋಡ್ಕೊಂಬಾರಪ್ಪ, ನೋಡ್ಕೊಂಬಂದ್ಮೇಲೆ ನಾನು ನಿನಗೆ ಅದ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ನಾನು ಅದನ್ನೆಲ್ಲ ಅಡ್ಡಾಡಿ ನೋಡಿದೆ. ಅಲ್ಲೆಲ್ಲ ತಯಾರು ಮಾಡುವಂಥವ್ರನ್ನ ಮಾಹಿತಿ ಕೇಳಿದೆ. ಕೇಳ್ಕೊಂಡೆಲ್ಲ ತೊಗೊಂಡು ಹೋಗಿ ಅಪ್ಪರಿಗೆ ನಮಸ್ಕಾರ ಮಾಡಿ ಭೇಟಿಯಾದೆ. ಅವಾಗ ಅಪ್ಪರ್ ಒಂದ ಮಾತಂದ್ರೆ, ನೀನು ಅಲ್ಲಿ ತಯಾರು ಮಾಡಿ ಹಂಚುವಂತಕ್ಕಿಂತ ಇಲ್ಲೆಲ್ಲ ಘಟಕ ರೆಡಿ ಐತಿ, ನಿನಗೆ ಆ ಸೇವೆ ಮಾಡುವಂತ ಭಾವನೆ ಐತಂದ್ರೆ ಕೂಡ ತಂದು ಇಲ್ಲಿ ಮುಟ್ಟಿಸ್ಬಿಡು, ಎಲ್ಲರಿಗೆ ಮುಟ್ಟುತ್ತ ಅಂತಂದು ಅಪ್ಪರ್ ನನಗೆ ಒಂದು ಇದನ್ನು ಕೊಟ್ರು. ಅವತ್ತಿಂದ ಇವತ್ತು 4ನೇ ವರ್ಷ ಇದೆ. ಪ್ರತಿ ವರ್ಷ ಒಂದು 6 ತಿಂಗಳಿಂದ ದೇಶಿ ಆಕಳ ಸಗಣಿಯನ್ನು ಸಂಗ್ರಹ ಮಾಡಿ ದಿನ ಕುಳ್ಳು ಹಚ್ಚಿ ಅವನ್ನ ಒಳ್ಳೆ ಒಂದು ಪವಿತ್ರತೆ ಮಾಡಿ ಒಣಗಿಸಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀನಿ. ಅದ್ರ ಜೊತೆಗೆ ಏನ್ ಮಾಡ್ತೀವಿ, ಇನ್ನೂ ಬೇರೆ ಬೇರೆ ನಮ್ಮೂರಾಗ ದೇಶಿ ಆಕಳ ಯಾರು ಅದಾವ ಅವ್ರ ಮನೆಗೆ ಹೋಗೋಗಿ ಹೇಳ್ತೀನಿ. ಕೆಲವು ಜನ ಅವರು ತಮ್ಗೆ ಏನ್ ಸಾಧ್ಯ ಐತಿ ಅವ್ರ ಸೇವಾ ಅವರು ನಮ್ಮ ಜೋಡಿ ಕೈ ಜೋಡಿಸ್ತಾರ. ಮತ್ ನಮ್ಮ ಹಿರಿಯವರು ವೀರಪ್ಪನವ್ರ ಗೋಧಿ ಅಂತಂದು ಅವರು ಒಳ್ಳೆ ಪ್ರಗತಿಪರ ರೈತರು. ಇಂಥ ಎಲ್ಲ ಹಿರಿಯರನ್ನ ಕರ್ಕೊಂಡು ಭಜನಿ ತಗೊಂಡು ನಾವೊಂದು ಕುಳ್ಳ ಸಂಗ್ರಹ ಮಾಡ್ಕೊಂಡು ಮತ್ತೆ ಮಹಿಳೆಯರನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿ ಆ ಕುಳ್ಳನ್ನು ಪೂಜ್ಯರ ಒಂದು ಇದಕ್ಕೆ ಸಮರ್ಪಣೆ ಮಾಡಿ ಏನೋ ಒಂದು ನಮ್ದು ಒಂದು ಸಣ್ಣ ಸೇವೆಯನ್ನು ಮಾಡಕತ್ತೀವಿ. ಅದು ಅದ್ಭುತ ಕೆಲಸ ಇದೆ. ಯಾಕಂತಂದ್ರೆ ಇಲ್ಲಿ ಏನು ಸ್ವಾರ್ಥ ಇಲ್ಲ, ಏನಿಲ್ಲ, ಕೇವಲ ಸೇವಾ ಮನೋಭಾವ ಒಂದು ಐತಿ ಇಟ್ಕೊಂಡು ಇಂಥದೊಂದು ಕೆಲಸ ಮಾಡ್ತೀರಿ ಅಂತಂದ್ರೆ ಬಹಳ ಅದ್ಭುತ ಕೆಲಸ. ಇಲ್ಲ, ಪೂಜ್ಯರ ಒಂದೇನು ಆ ರೀತಿ ಒಂದೇನೋ ಮೂಡ್ಸಂತ ಅಪ್ಪಣೆ ಆಗೈತಿ. ಆ ಒಂದು ನಾವು ಯಾವುದೇ ಒಂದು ಸ್ವಾರ್ಥ ಭಾವನೆ ಇಟ್ಕೊಂಡು ಒಂದೇನೋ ಮಾಡಕತ್ತೀವಿ. ಗಾಡಿ ಬಾಡಿಗೆ ಮಾಡ್ಕೊಂಡು ಬರ್ಬೋದು. ಅದ ನಾನು ಅಂತೇನೆ. ಅವ್ರು ಫ್ರೀಯಾಗಿ ಕರ್ಕೊಂಡು ಬರ್ತಾರೆ. ಫ್ರೀಯಾಗಿ ಕರ್ಕೊಂಡು ಬರ್ತೀವಿ. ಅಡ್ಡಿಲ್ಲ ಅಡ್ಡಿಲ್ಲ. ಮತ್ತು ಅವ್ರ ಖರ್ಚು ವೆಚ್ಚ ದಾರಿಗೆ ಏನಿದ್ರು ನಾವು ಮಾಡ್ತೀವಿ. ನಾವು ಕಡೆ ಮಾಡ್ಕೊಡೋದು. ಬಂದಿದ್ದಕ್ಕಾರ ಅಜ್ಜರ್ ಪ್ರಸಾದ್ ಇದೆ. ಬಂದಿದ್ದ ಸಮಸ್ಯೆ ಮಟ್ಟ ಏನೋ ಖರ್ಚು ಇತ್ತು ನಮ್ಗೆ. ಅದಕ್ಕೆ ನಮ್ಗೆ ಏನಾಗೈತೆ ಅಂದ್ರೆ ಮಾಡ್ತಾರಲ್ಲ ಒಂದು ಇದ್ರ ಮ್ಯಾಗ ರೀ ಒಂದು ಹಾಸಿಗೆ ಹಳೆ ಹಾಸ್ಬೇಕು, ತಡಪದ ಹಾಸ್ಬೇಕು, ತಾಡ್ಪತ್ರೆ ಇರ್ತಾರೆ. ಈ ಹಾಳೆ ಇರ್ತಾರೆ ಗೊಬ್ಬರ ಅದನ್ನ ಹಾಕಿ ಅದ್ರ ಮ್ಯಾಗ ಹಚ್ತಾರೆ. ಈ ತಳಗ ಹಚ್ತಾರೆ ನೆಲ ಮ್ಯಾಗ ಇಲ್ರಿ. ಅದು ಕೊಟ್ಟು ಕಣಿಕಿ ಏನು ಕುಡ್ಸಂಗಿಲ್ಲ. ಯಾವುದೇ ಒಂದು ಕಲ್ಲು ಬರ್ಬಾರ್ದ್ರಿ, ಹಳ್ಳ ಬರ್ಬಾರ್ದು. ಅದ್ರಾಗ ಇಲ್ಲಿ ಸುಡುವಾಗ ಸಿಡಿದೇವು ಹಳ್ಳ ಹಳ್ಳ ಹತ್ತಬಾರ್ದು, ಯಾವುದೋ ಒಂದು ಕಸ ಕಟ್ಟಿ ಹತ್ತಬಾರ್ದು. ಆ ರೀತಿ ಎಲ್ಲ ಒಂದು ಆಕಳ ಸಗಣಿನ ಜವಾರಿ ಹಾಕೊಳ್ತಾರೆ. ಜರ್ಸಿ ಇದ್ರೆ ಮತ್ತೆ ಅದು ಇದು ತುಂಬ ನಿಮಗೂ ಒಂದು ತುಂಬ ಆ ಕಡೆ ಈ ಕಡೆ ಹೋಗ. ಈ ರೀತಿ ಎಷ್ಟೊಂದು ಸ್ವಚ್ಛವಾಗಿ ಇದು ಮಾಡ್ಕೊಂಡ್ ಬರ್ತೀವಿ ನಾವು. ಒಟ್ಟ ಇದ್ರೊಳಗೆ ಏನು ಕಸರು ಪಸರು ಏನಿಲ್ಲ, ಹಳ್ಳಿಲ್ಲ, ಏನೇ ಇರ್ತದೆ, ಹಳ್ಳ ಏನೇ ಇರೋದಿಲ್ಲ. ಯಾಕಂದ್ರೆ ನಾವು ಹತ್ತದ ಹಳೆ ಮ್ಯಾಗ ಹಚ್ಚಿಬಿಟ್ಟಿರ್ತೀವಿ. ಹೌದು 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 ನೋಡ್ರಿ, ಹತ್ತಿ ಆಗೈತ್ರಿ. ಆ ಕಡೆ ತಪ್ಪಾರ. ಅದಕ್ಕೆ ಮತ್ತೆ ಈ ಸಲ ಅದ್ರ ಜೋಡಿ ಒಂದೇನು ವಿಶೇಷ ಮಾಡೇವಂದ್ರೆ ಪ್ರತಿ ವರ್ಷ ಬರೀ ಹುಷಾರ್ ತಗೋ. ಅದ್ರ ಜೊತೆಗೆ ಈ ಸಲ ಒಂದ್ ಸ್ವಲ್ಪ ಎಲ್ಲ ಜನರಿಗೆ ಇನ್ನೊಂದ್ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಮೂಡ್ಲಿ, ತಿಳುವಳಿಕೆ ಏನ್ ಮಾಡಿದ್ವಿ, ಈ ರೀತಿ ಸಗಣಿ ಒಳಗ
ಈ ಥರ ಮಾಡತ್ತೆ. ಇಲ್ಲಿ ಸ್ವಾಮಿಗಳ ಕಡೆಯಿಂದ ಮತ್ತು ಊರನ್ನ ಸ್ವಾಮಿಗಳ ಕಡೆಯಿಂದ ಎಲ್ಲ ಹಿರಿಯ ಗುರು ಹಿರಿಯರು ಎಲ್ಲರ ಕಡೆ ಪೂಜೆ ಮಾಡಿಸಿ ಅಲ್ಲಿ ಫಂಕ್ಷನ್ ಮಾಡಿ ಚಪ್ಪಲ್ ಬಿಟ್ಟು ಹಾಕಿಡ್ಕೊಂಡ್ಬಿಡ್ತಾರೆ. ಈಗ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ, ಒಂದ್ ಸಸಿ ಇಟ್ಟು ಸಸಿ ನೀರ್ ಹಾಕೋ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರ. ನಾವು ಅದ್ರ ಬದಲಾಗಿ ಏನ್ ಮಾಡಿದ್ವಿ, ನಿನ್ನೆ ಶಿವರಾತ್ರಿ ವಿಶೇಷತೆ ಇರೋದ್ರಿಂದ ಈ ಒಂದು ಲಿಂಗವನ್ನು ಇಟ್ಟು ಇದಕ್ಕ ಎಲ್ಲ ಜನರು ಸೇರ್ಕೊಂಡು ಪತ್ರಿ ಮತ್ತು ಹೂವು ಇದಕ್ಕೆ ಹಾಕೋ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹುಳ್ಳಿಗೆ ಚಾಲನೆ ಕೊಡಿಸಿದ್ವಿ ಅಜ್ಜರ್ ಜೋಡಿ ಕೊಟ್ಟು ಆಮೇಲೆ ಈ ಕಡೆ ತಗೊಂಬಂದಿವ್ರಿ. ಅಡ್ಡಿಲ್ಲ ಅದ್ಭುತ ಕೆಲಸ ಇದೆ. ಕೊಟ್ಟು ಅಜ್ಜರ್ ಕಳಿಸಿ ಪಾದ ಪೂಜೆ ಮಾಡಿಸಿ ಎಲ್ಲ ಜಾಕ ಪಳಕ ಅವ್ರ ಪೂಜೆ ಮಾಡಿಸಿ ಮತ್ತೆ ಇದನ್ನೆಲ್ಲ ಓಪನಿಂಗ್ ಮಾಡಿಸಿ ಅವ್ರು ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ ಹೋದ್ರೆ ಸ್ವಾಮಿ ಪ್ಲಾಟ್ನಿಗೆ ಮತ್ತೆ ಊರನ್ನವರು ನಮ್ಮ ಗುರ್ಸಾಪುರ ನಾ ಇವನ್ನ ಮಾಡಿ ಇಲ್ಲಿ ತಮ್ಮನ್ ಸುಮ್ಮನೆ ಫೋಟೋ ತೆಗಿಸ್ಕೊಂಡು ಹೋಗಕ್ಕೆ 4 ಮಂದಿಗೆ ಪ್ರೇರಣೆ ಆಗಲಿ ಅನ್ನೋದಕ್ಕೆ ಗಾಡಿ ತೆಗೆದು ಹಾಕಿಲ್ಲ. ಇಲ್ಲಿ ತರ್ಬಿನಿ ನೋಡಿ, ಪ್ರತಿಯೊಂದು ಊರಾಗ ಎಲ್ಲರೂ ಈ ರೀತಿ ಮಾಡಿದ್ರಂದ್ರ ಏನಪ್ಪ, ಎಲ್ಲರಿಗೂ ಇಲ್ಲಿಂದ ವಿಭೂತಿ ಮುಟ್ಸಕ್ಕೆ ಒಂದು ಇದಾಗತ್ತ ಅನ್ನೋ ಉದ್ದೇಶದಿಂದ ಇನ್ನೂ ಕೆಳಗೆ ಹಾಕಿಲ್ರಿ ಅವ್ನು. ಇಲ್ಲೆಲ್ಲ ಜಾತ್ರೆಗೆಲ್ಲ ಜನ ಬರ್ತಾರ, ಬಂದು ನೋಡಿ ಒಂದ್ ಸ್ವಲ್ಪ ಕನಿಷ್ಠ ಊರಿಗೆ ಒಬ್ಬರ ಇದ್ರ ಬಗ್ಗೆ ಪ್ರೇರಣೆ ಆಗಲಿ ಅನ್ನೋದು ನನ್ನ ಉದ್ದೇಶ. ಹೌದು ತಿಳುವಳಿಕೆ ಮೂಡ್ತಾರೆ. ಈಗ ಇದೆಲ್ಲ ನೋಡಿದ ತಕ್ಷಣ ಏನಪ್ಪ ಹಿಂಗ್ ಮಾಡಿದ್ರೆ ಏನು ಸೇವಾ ಇದು ಅಂತ ಹೇಳಿ ತಿಳ್ಕೊಂತಾರೆ ಜನ. ಭಾಳ ಖುಷಿ ಆತ್ರಿ ಅದು ನೋಡಿ. ಬೀಳ್ತೀವಿ ಹುಷಾರೇ. ನಾವು ರಾತ್ರಿ ಬರ್ತೀವಿ ರೀ, ಒಂದು ದಿವಸ ಹಗಲ ಪ್ರೋಗ್ರಾಮ್ ಮಾಡ್ತೀವಿ. ನಾನು ಇಲ್ಲಿ ಬಂದ್ಬಿಟ್ಟು ಏನಂದೆ, ಈಗ ಒಂದು ದಿವಸ ಮೊದಲಾಗ ಪ್ರೋಗ್ರಾಮ್ ಮಾಡೋದು, ಆ ಬಳಿಕ ಮರುದಿವ್ಸ ಹೋಗೋ ಎಸ್ಟಿಮೇಟ್ ನಾಳೆ ಅಂತಂದ್ರೆ ಇವತ್ತೆಲ್ಲ ದಾರ್ಯಾಗ ಬರ್ತು ಎಲ್ಲ ನೋಡಿದ್ರೆ ಪ್ರೇರಣೆ ಆಗಿರುತ್ತೆ. ಇಲ್ಲ ನಿಜವಾಗ್ಲೂ ಭಾಳ ಸಂತೋಷ ಆತ್ರಿ ನೋಡಿ, ಖುಷಿ ಆಯ್ತು. ಹೌದು ನಾವಾಗ ಎರಡು ತೋರಿಸ್ಕೊಂಡು ಒಂದು ದಿವಸ ನಮಗೇನು ಕಾರ್ಯಕ್ರಮ ಒಂದು ದಿವಸ ಮೊದಲ ಮಾಡೋದು, ಆ ಬಳಿಕ ಮರುದಿವ್ಸ ಹೋಗೋದು ಬರೋದು ಅಷ್ಟೇ ಮಾಡೋದು. ಎಲ್ಲರಿಗೂ ಒಬ್ಬರು ಇಬ್ಬರು ಈ ಕಡೆ ಹೊಳ್ಳಿಲ್ಲ ಅದನ್ನು ನೋಡಿಕೊಂಡು ಮುಟ್ಟಿಸ್ಲಿ, ಇವ್ರಿಗೆ ಒಂದು ಕೆಲಸ ಹಳವಾರ ಆಗಲಿ, ಇವ್ರಿಗೆ ಆಸರ ಅಷ್ಟು ಕೂಡ. ಆಯ್ತು ರೀ, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ನನ್ನ ಹೆಸರು ಪ್ರವೀಣ್ ಅಂತ ಹೇಳ್ರಿ, KD TV ನಮ್ಮ ಚಾನಲ್ ಹೆಸರು.